2022ರಲ್ಲಿ ಶಿವಣ್ಣನವರು ಅಣ್ಣ ನಮ್ಮ ಜೊತೆಗೆ ಬಹಳ ಪ್ರೀತಿಯಿಂದ ಸೇರಿಕೊಂಡ್ರು ಮಹಾಗುರುಗಳಾಗಿ. ಅವತ್ತಿನಿಂದ DKD ಬೇರೆನೇ ಸ್ಕೇಲಿಗೆ ಹೋಗಿದೆ. ಪ್ರತಿ ವರ್ಷ ಪ್ರತಿ ಸೀಸನ್ ಕೂಡ ಜಿ ಕನ್ನಡದ ಸಕ್ಸಸ್ಸಿಗೆ ಒಂದು ಆ ಕಿರೀಟಕ್ಕೆ ಒಂದು ದೊಡ್ಡ ಮಾಣಿಕ್ಯದಂತೆ ನನಗೆ ಈ ಕಾರ್ಯಕ್ರಮ ನಮಗೆ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಬರ್ತಿದೆ. ಸೊ ಈ ಸೀಸನನ್ನು ಒಂದು ಎಕ್ಸ್ಪೆರಿಮೆಂಟಲ್ ಸೀಸನ್ ಆಗಿ ಮಾಡಿದ್ವಿ. ಜಡ್ಜಸ್ಗಳ ಜೊತೆಗೆ ಮಾತನಾಡಿಕೊಂಡು ನಾನ್ ಡ್ಯಾನ್ಸಿಂಗ್ ಸೆಲಿಬ್ರಿಟಿಗಳು, ಅಂದರೆ ಲೈಫ್ ಯಾವಾಗಲೂ ಒಂದು ಹೊಸ ಚಾಲೆಂಜನ್ನು ಎದುರುಗಡೆ ತರ್ತಿರುತ್ತೆ. ಆ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿಕೊಂಡು ಲೈಫಲ್ಲಿ ಮೊದಲನೇ ಸಾರಿಗೆ ಡ್ಯಾನ್ಸ್ ಬಹಳಷ್ಟು ಜನ ಅವರುಗಳಲ್ಲಿ ಆ 12 ಜನ ಸೆಲಿಬ್ರಿಟಿಗಳಲ್ಲಿ ಮೊದಲನೇ ಬಾರಿಗೆ ವೇದಿಕೆ ಹತ್ತಿ ಇನ್ನೊಂದು ಕಾಂಪಿಟೇಟಿವ್ ರೌಂಡ್ಗಳಲ್ಲಿ ಬರೋದಕ್ಕೆ ಒಪ್ಕೊಂಡ್ರು. ಅವರ ಏಜ್ನಲ್ಲಿ ಅವರ ಇರುವಂತಹ ಲಿಮಿಟೇಷನಲ್ಲಿ ಒಂದು ಫಿಸಿಕಲ್ ಚಾಲೆಂಜಿನ ಜೊತೆಗೆ ಪ್ರಾಕ್ಟೀಸ್ ಮಾಡಿ ಕನ್ಸಿಸ್ಟೆಂಟ್ ಆಗಿ ಒಂದು ಸ್ಪರ್ಧೆ ಮಾಡೋದಿದೆಯಲ್ಲ, ಅದು ಸುಲಭದ ಮಾತಲ್ಲ. ಅವರುಗಳಿಗೆ ಪಾರ್ಟ್ನರ್ ಆಗಿ 12 ಜನರನ್ನ ರಿಯಲ್ ಲೈಫ್ ಡ್ಯಾನ್ಸಿಂಗ್ ಟ್ಯಾಲೆಂಟ್ಗಳನ್ನು ಕರ್ಕೊಂಡು ಬಂದ್ವಿ. ಕರ್ನಾಟಕದ 30 ಜಿಲ್ಲೆಗಳಲ್ಲಿ ಆಡಿಷನ್ ಮಾಡಿ ಅವರನ್ನು ಜೋಡಿಯಾಗಿ ತಂದಿಟ್ಟು ಕೊರಿಯೋಗ್ರಾಫರ್ಗಳ ಜೊತೆಗೆ ಮೆಂಟರ್ಗಳ ಜೊತೆಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಶಕ್ತಿ ನಮ್ಮ ಜಡ್ಜಸ್ಗಳು, ಹಾಗೆ ಅನು ಆ್ಯಂಡ್ ನಮ್ಮ ಕೊರಿಯೋಗ್ರಾಫರ್ಗಳು, ಮೆಂಟರ್ಗಳು ಆ್ಯಂಡ್ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗಳು. ಬಟ್ ಇದೆಲ್ಲದಕ್ಕೂ ನಮಗೆ ಅತಿ ದೊಡ್ಡ ತಾಕತ್ತು ಕೊಡುವಂಥದ್ದು ಶಿವಣ್ಣನವರ ಎನರ್ಜಿ. ಅಣ್ಣ ಫ್ಲೋರ್ನಲ್ಲಿದ್ದಾಗ ಅವರು ಇದಕ್ಕೆ ಒಂದು ಕೊಡುವಂತಹ ಕಳೆ ಆಗಲಿ, ವೈಬ್ರೇಷನ್ ಆಗಲಿ, ಆ ಪಾಸಿಟಿವಿಟಿ ಆಗಲಿ, ಅವರಿಗೆ ಬದುಕಿನ ಬಗ್ಗೆ ಇರುವಂತಹ ಪ್ರೀತಿ, ಡ್ಯಾನ್ಸಿನ ಬಗ್ಗೆ ಇರುವಂತಹ ಉತ್ಸಾಹ, ಆ ಕಂಟೇಜಿಯಸ್ ಮೂಮೆಂಟ್ನಲ್ಲಿ ಇವತ್ತಿಗೆ ಒಂದು ಪಾಸಿಟಿವ್ ಸಕ್ಸಸ್ ಆಗಿದೆ. ಅಣ್ಣ ನಮ್ಮ ಜೊತೆಗಿರೋದೇ ಈ ಕಾರ್ಯಕ್ರಮದ ದೊಡ್ಡ ಭಾಗ್ಯ. ಆ್ಯಂಡ್ ಎಲ್ಲ ಸ್ಪರ್ಧಿಗಳಿಗೆ, ಎಲ್ಲ ಟ್ಯಾಲೆಂಟ್ಗಳಿಗೆ ಅವ್ರ ಮುಂದೆ ವೇದಿಕೆ ಹತ್ತಿ ನಿಂತ್ಕೊಂಡು ತಮ್ಮ ಟ್ಯಾಲೆಂಟನ್ನು ಅವ್ರ ಮುಂದೆ ತೋರಿಸೋದಂತಹ ಅತಿ ದೊಡ್ಡ ಅವಕಾಶ, ಲೈಫ್ ಟೈಮ್ ಆಪರ್ಚುನಿಟಿ ಇದೆ. ಆ್ಯಂಡ್ ಅದಕ್ಕೆ ವೀಕ್ಷಕರು ಕೂಡ ಬಹಳ ಪ್ರೀತಿಯಿಂದ ತಮ್ಮ ಪ್ರೀತಿನ ನಂಬರ್ ರೇಟಿಂಗ್ ಮೂಲಕ ತೋರಿಸಿದ್ದಾರೆ. ಮೊದಲನೇದಾಗಿ ಅಣ್ಣ ನಿಮ್ಮನ್ನೆಲ್ಲರನ್ನೂ ಉದ್ದೇಶಿಸಿ ಮಾತನಾಡ್ತಾರೆ. DKD ಜರ್ನಿ ಬಗ್ಗೆ ನಿಮ್ಮ ಹತ್ರ ಹಂಚ್ಕೋತಾರೆ. ನಮಸ್ಕಾರ. ರಾಘವೇಂದ್ರ ಉತ್ಸವ ಜಾಸ್ತಿ ನೋಡಬೇಕು ಅಂದರೆ ನಾನು ಮಹಾಗುರು ಅಂದ್ಕೊಂಡು ಬಂದರೆ ದೊಡ್ಡ ತಪ್ಪಾಗುತ್ತೆ. ಇಲ್ಲ, ನನಗಿಂತ ಮಹಾಗುರು ಇದ್ದಾರೆ ಚಿರಪ್ರಕಾಶ್ ಅವರು. ಯಾಕಂದರೆ ಅವರು ನಮ್ಗೆ ಹೇಳ್ಕೊಡ್ತಾರೆ, ಇವತ್ತು ನಾವು ಇಷ್ಟು ಮಟ್ಟಿಗೆ ಮಾಡ್ತೀವಿ, ಇಷ್ಟು ಮಟ್ಟಿಗೆ ಎನರ್ಜಿ ಇದೆ, ಅದೆಲ್ಲ. ಆದರೆ ಸೆಲ್ಫ್ ಇಂಟ್ರೆಸ್ಟ್ ಇದ್ರೆ ಪರವಾಗಿಲ್ಲ, ಜೊತೆಲಿ ಎಲ್ಲರೂ ಪ್ರೋತ್ಸಾಹ ಇದೆಯಲ್ಲ, ಪ್ರೋತ್ಸಾಹ ಅದೆಲ್ಲ ಸೇರಿ ಮಾಡಿಸುತ್ತೆ ಹೊರತು ನಾನೇ ಮಾಡಿದೆ ನಾನು ಯಾವಾಗ ಹೇಳ್ಕೊಳಕ್ಕೆ ಬರಲ್ಲ. ಯಾಕಂದರೆ ಒಂದು ಸಪೋರ್ಟ್ ಬೇಕು, ಎಲ್ಲದಕ್ಕೂ ಒಂದು ಸಪೋರ್ಟ್ ಬೇಕು. ಇದ್ರಲ್ಲಿ ಆ್ಯಕ್ಚುಲಿ ನೋಡ್ಕೋದು ರಕ್ಷಿತ್ ಅವರು, ರಾಘವೇಂದ್ರ ಅವರು, ಅನುಶ್ರೀ ಎಲ್ಲ ಸೀರಿಯಸ್. ನಾನು ಕಂಪೇರ್ ಮಾಡಿದೆ. ನಾನು ಒಂದು 3 years ಆಯಿತು, ಮಾಸ್ಟರ್ 4 years ಆಯಿತು. ಅವ್ರು ನಮಗೆ ಸೀರಿಯಸ್ ಆ್ಯಕ್ಚುಲಾಗಿ. ಬಟ್ 22 ನಾನು ಜಾಯ್ನ್ ಆದಾಗ ನನಗೆ ಅನಿಸ್ತು, ಕೇಳಿದೆ ಫಸ್ಟ್ ಟೈಮ್ ಅನುಶ್ರೀ ಕೇಳಿದೆ, ನಿಮ್ಗೆ ಹೆಂಗೆ ಅನ್ಸುತ್ತೆ ನಾನು ಬರೋದು. ನನಗೇನು ಅನ್ಸಲ್ಲಮ್ಮ ಇದು. ಆ್ಯಕ್ಚುಲಿ ನನ್ನ ದೇವಸ್ಥಾನಕ್ಕೆ ನಾನೇ ಬಂದಂಗೆ ಆಯಿತು ಅಂತ ಹೇಳಿಬಿಟ್ಟು ಸಿಂಪಲ್ ವೇ. ಯಾಕಂದರೆ ಡ್ಯಾನ್ಸಿಂಗ್ ಅಂದರೆ ತುಂಬ ಇಷ್ಟ ನನಗೆ. ಅದು ಇಲ್ಲಿ ಬಂದು ಒಂದು ಹೊಸ ಅನುಭವ ಕೊಡ್ತು. ಜೊತೆಲಿ ನನ್ನ ಲೈಫ್ಲಿ ಒಂದು ಒಳ್ಳೆ ತಿರುವು ಕೊಡ್ತು. ಅಂದರೆ ಅಫ್ಕೋರ್ಸ್ ಇಷ್ಟು ವರ್ಷ ಇರಲಿಲ್ವಾ ಅಶ್ವತಿ ಅಂತ ಕೇಳ್ಬೋದು, ಜಾಸ್ತಿ ಇತ್ತು. ಬಟ್ ಅದಾದಮೇಲೆ ಈ DKD ಎಂಟ್ರ್ ಆದಾಗ ಏನು ಗೊತ್ತಿಲ್ಲ, ಒಳ್ಳೆ ಮಾಸ್ಕೃತಿ ಕಾಣ್ತದೆ. 22 ಫಸ್ಟು ಜೈಲರ್ ಬರುತ್ತೆ, ಆಮೇಲೆ ಕ್ಯಾಪ್ಟನ್ ಮಿಲ್ಲರ್ ಬರುತ್ತೆ. ಫಸ್ಟ್ ಟೈಮ್ ತಮಿಳ್ ಎಂಟ್ರ್ ಆಗ್ತೀನಿ. ಅದೇನೋ ಒಂದು ಒಳ್ಳೆ ಪಾಸಿಟಿವಿಟಿ ಇದೆ. ಫಸ್ಟ್ ಟೈಮು ಜೈಲರ್ ಸೈನ್ ಮಾಡಿದೆ. ನೆಕ್ಸ್ಟ್ ಇಯರ್ DKD ಸೀಸನ್ 7 ಜೈಲರ್ ರಿಲೀಸ್ ಆಗುತ್ತೆ. ಆಮೇಲೆ ಯಾವ ಥರ ಹೆಸರು ನನಗೆ ಗೊತ್ತಿಲ್ಲ, ದೇವ್ರಿಗೆ ಕೇಳಬೇಕಂದ್ರೆ. ಐ ಥಿಂಕ್ ನನಗೆ ಒಂದು ತುಂಬ ಲಕ್ಕಿ ಪ್ಲೇಸ್ DKD ಅಂತ ಇಷ್ಟಪಡ್ತೀನಿ. ಅವರೆಲ್ಲರಿಗೂ ಎಷ್ಟು ಲಕ್ಕಿನೋ ನನಗೂ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ಟು ಬಿ ಇನ್ DKD. ಚಿರಪ್ರಕಾಶ್ ಜೊತೆಲಿ, ರಾಘು ಜೊತೆಲಿ, ಅರ್ಜುನ್ ಜೊತೆ, ಅನುಶ್ರೀ, ರಕ್ಷಿತ್ ಅವರು, ದೆನ್ ರಾಘವೇಂದ್ರ ಲಾಟ್ ಆಫ್ ಟೆಕ್ನಿಷಿಯನ್ಸ್ ಇಲ್ಲ ಇರೋ ಎಲ್ಲರೂ ಅಷ್ಟೇ. ಯಾಕಂದರೆ ಪ್ರತಿಯೊಬ್ಬರು ಹೆಸರು ಹೇಳ್ತಾ ಹೋಗೋಕ್ಕಲ್ಲ. ಅವ್ರ ಜೊತೆ ನನಗೆ ಕೋಪ ಮಾಡ್ಕೊತೀನಿ, ಅವಾಗ ಕೋಪ ಬರುತ್ತೆ. ಬಟ್ ಇದು ನಾನು ತಾಳ್ಕೊತಾರೆ. ಪಾಪ ನಮ್ಮ ಶಿವಣ್ಣ ಏನು ಮಾಡೋಕ್ಕಾಗಲ್ಲ, ಬೈಯೋಕ್ಕೂ ಆಗಲ್ಲ ಶಿವಣ್ಣ, ಏನು ಮಾಡೋಕ್ಕಾಗಲ್ಲ. ಅದು ನನಗೆ ಹುಟ್ಟುಗುಣ. ಚಿಕ್ಕ ವಯಸ್ಸಿಂದ ಹಂಗೆ ನನಗೆ ಬಂದಿದ್ದು, ನಾನು ಹಂಗೆ ಅಕ್ಸೆಪ್ಟ್ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ನನಗೆ ಇಲ್ಲಿ ಬಂದು ಇಲ್ಲಿ ಒಂದು ಹೊಸ ಅನುಭವ ಕೊಡ್ತು. ಅದೇ ರೀತಿ ಎಲ್ಲ ಡ್ಯಾನ್ಸರ್ಸು ಅಷ್ಟೇ, ಅವ್ರ ಫ್ಯಾಮಿಲೀಸ್ ಅಷ್ಟೇ, ಎಲ್ಲ ಬಂದವೆಲ್ಲ ಒಂದು ಫ್ಯಾಮಿಲಿ ಥರ ಆಗ್ಬಿಟ್ಟು ಇಲ್ಲಿ ಬಂದಾಗ ಇದು ಮುಗಿದ ತಕ್ಷಣ ನಮಗೆ ಬೇಜಾರಾಗುತ್ತೆ. ಹಿಂಗೆ ಬಿಟ್ಟು ಹೋಗ್ಬೇಕಲ್ಲ, ಯಾವತ್ತೆಲ್ಲ ಸ್ಟಾರ್ಟ್ ಆಗುತ್ತೆ. ಅದು ಇಟ್ ಸ್ಟಾರ್ಟೆಡ್ ಇದೇ ಥರ ಆಯಿತು. ಈ ವರ್ಷ ಬಂತು 8th ಸೀಸನ್. ನಾನು ಕೇಳ್ತಿದ್ದೆ ಯಾವಾಗ ಸ್ಟಾರ್ಟ್ ಮಾಡಿದ್ರೆ, ಆದಷ್ಟು ಬೇಗ. ಇದೊಂದು ಹೊಸ ಸೀಸನ್ ಇದು. ನಾನ್ ಡ್ಯಾನ್ಸರ್ಸ್ ಜೊತೆ ಡ್ಯಾನ್ಸರ್ಸು, ಅವ್ರಿಗೂ ಒಂದು ಹೊಸ ಅನುಭವ, ನಮಗೂ ಒಂದು ಹೊಸ ಅನುಭವ. ಭಾಳ ಖುಷಿ ಕೊಡ್ತೀನಿ. ನಾನು ಇಲ್ಲಿ ಎಲ್ಲ ಡ್ಯಾನ್ಸಸ್, ಎಲ್ಲ ಮಕ್ಕಳ ಜೊತೆ ನಾನು ಕಲಿತಾ ಇದ್ದೀನಿ. ಆ್ಯಂಡ್ ಮಾಸ್ಟರ್ ಇದ್ದಾರೆ, ಅವ್ರ ಕಮೆಂಟ್ಸ್ ನೋಡಬೇಕು. ಆಮೇಲೆ ಅವ್ರದ್ದು ಸ್ಟೈಲ್ ಒಂದು ಡಿಫ್ರೆಂಟ್. ರಾಘವೇಂದ್ರ ಒಂದು ಸಾಧು ಸ್ಟೈಲ್ ಇದೆ, ರಕ್ಷಿತ್ ಅವ್ರದ್ದು ಒಂದು ಸ್ಟ್ರಿಕ್ಟ್ ಸ್ಟೈಲ್ ಇದೆ. ಯಾವಾಗ ಅಷ್ಟೇ ಕೋಪ ಮಾಡ್ಕೊಂಡು ಅಷ್ಟೇ
ಆ ರೀತಿ ಒಂದು ಸ್ಟೈಲ್. ನಾವು ಸ್ವಲ್ಪ ಅಲುಫಾಗಿರ್ತೀವಿ, ಹೊರಗಡೆ ಕೋಪ ಇರುತ್ತೆ, ಬಟ್ ಆದರೂ ಪಾಪ ಮಕ್ಕಳು ಎಲ್ಲ ಚೆನ್ನಾಗಿ ಮಾಡಬೇಕು ಒಂದು ಮೋಟಿವೇಶನ್ ಕ್ರಿಯೇಟ್ ಮಾಡ್ತೀವಿ. ಒಟ್ಟಿನಲ್ಲಿ DKD ತುಂಬಾ ಒಂದು ಏನು ಖುಷಿ ಕೊಡುವಂಥ ಜಾಗ. ಇವತ್ತು ನಾನು ಇಲ್ಲಿ ಬಂದಾಗ ಏನು ರೇಟಿಂಗು ಅದೆಲ್ಲ ನಾನು ಕೇಳಕ್ಕೆ ಹೋಗಲ್ಲ. ನಾನು ಐ ಜಸ್ಟ್ ಗೋನ್ ಅಕ್ಸೆಪ್ಟ್ ಮಾಡ್ತಾ ಹೋಗ್ತೀನಿ, ಎಕ್ಸ್ಪೆಕ್ಟ್ ಮಾಡೋದು. ನಾನು ಏನು ಬಂದರೂ ಅಕ್ಸೆಪ್ಟ್ ಮಾಡ್ತೀವಿ. ಇವತ್ತು ಇಷ್ಟು ಮಟ್ಟಿಗೆ ರೀಚ್ ಆಗ್ತದೆ, ಅದು ನಿಮ್ಮ ಪ್ರೀತಿ, ನಿಮ್ಮ ಒಂದು ಸಂತೋಷ. ನಾವು ಎಷ್ಟು ಮಟ್ಟಿಗೆ ನಾವು ಆನೆಸ್ಟಾಗಿ ಇರಬೇಕು, ಇಲ್ಲಿ ಬಂದಾಗ ಆನೆಸ್ಟಾಗಿ ಇರ್ತೀವಿ. ಯಾಕಂದ್ರೆ ನಾವು ಬಂದಿದ್ದು ಬರೀ ದುಡ್ಡುಗೋಸ್ಕರನೇ ಕಷ್ಟ ಆಗ್ಬಿಡುತ್ತೆ. ದುಡ್ಡುಗೋಸ್ಕರ ಬಂದಿಲ್ಲ, ನಾಲೆಜ್ಗೋಸ್ಕರ ಬಂದಿದ್ದೀವಿ, ಒಂದು ಫನ್ಗೋಸ್ಕರ ಬಂದಿದ್ದೀವಿ, ಒಂದು ಜನಗಳಿಗೆ ಒಂದು ಎಮೋಷನ್ನ ಕ್ರಿಯೇಟ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿರೋ ಎಲ್ಲರ ಭಾವನೆನೂ ಅರ್ಥ ಮಾಡ್ಕೊಂಡು ಅವ್ರಿಗೊಂದು ಅರ್ಥ ಕೊಡಬೇಕು ಅಂತ ಬಂದಿದ್ದೀವಿ. DKD ವೇದಿಕೆನೇ ಅದು. ಯಾಕಂದರೆ ಬರೀ ಅವ್ರು ಬಂದು ಡ್ಯಾನ್ಸ್ ಮಾಡೋದಲ್ಲ, ಅವ್ರ ಜೀವನದಲ್ಲಿ ಒಂದು ಅರ್ಥ ಕೊಡುತ್ತೆ DKD. ಯಾಕಂದರೆ ನನಗೆ ಎಷ್ಟೋ ಜನಕ್ಕೆ ಒಂದು ಅರ್ಥ ಕೊಟ್ಟಿದೆ. ಇವತ್ತು ಇಲ್ಲಿ ಮೆಂಟರ್ಸ್ ಇರ್ಬೋದು, ಡ್ಯಾನ್ಸ್ ಮಾಸ್ಟರ್ಸ್ ಇರ್ಬೋದು, ಎಲ್ರಿಗೂ ಆಗಿರೋದು ಇಟ್ಸ್ ಓನ್ಲಿ ಬಿಕಾಸ್ ಆಫ್ DKD. ಅಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಭಾಳ ಖುಷಿಯಾಗುತ್ತೆ. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮಿ ಎ ಮೆಂಬರ್ ಆಫ್ DKD ಆ್ಯಂಡ್ ಆಲ್ ದ ಡ್ಯಾನ್ಸಸ್ ಇರ್ಬೋದು. ಐ ಥಿಂಕ್ ನಾನೇನು ರಫಾಗಿ ಮಾತಾಡಿಲ್ಲ ಅಂತ ಯಾರಾದ್ರೂ. ಐ ಥಿಂಕ್ ಐ ಆಮ್ ವೆರಿ ಸಾಫ್ಟ್ ನೇಚರ್ಲಿ. ಆ್ಯಂಡ್ ಡ್ಯಾನ್ಸಿಂಗ್ ನಂಗೆ ತುಂಬ ಇಷ್ಟ. ಅದು ಯಾವಾಗ ಕರೆದ್ರೂ ಬಂದು ಆಡ್ಬಿಡ್ತೀನಿ, ಏನೂ ಗೊತ್ತಿಲ್ಲ. ಡ್ಯಾನ್ಸಿಂಗ್ ಅಂದರೆ ಆಡಬೇಕು ಅನ್ಸುತ್ತೆ. ಏನೋ ಒಂದು ಆ ರ್ಯಾಂಪ್ ನೋಡಿ, ಅದು ನನ್ನ ಜಾಗ. ನೀವೆಲ್ಲ ಕಾಲು ತುಳಿತಾ ಇದ್ದೀರ, ಅದು ರ್ಯಾಂಪ್ ಎಷ್ಟು ಬಯಸ್ಕೊತಾ ಇದೆ ಅಂದರೆ ಮೀಡಿಯಾದವ್ರು ನಿಜವಾಗ್ಲೂ ನೋಡಿ. ಪಾಪ ನಾನು ರ್ಯಾಂಪ್ನ ತುಳಿತಾ ಇದ್ರೆ ಮುತ್ತೆಲ್ಲ ಕೊಟ್ಟು ಜಾಗ ಹಾಂ ಆಯಿತಾ. ಅಂಥ ಜಾಗ ನನಗೆ ಐ ಕ್ಯಾನ್ ಫರ್ಗೆಟ್ ದಟ್ ರ್ಯಾಂಪ್. ಆಮೇಲೆ ರಾಘು ಆಗಲಿ, ನೈಸ್ ಜರ್ನಿ, ರಕ್ಷಿತ್ ಅವರಾಗಲಿ, ಐ ಥಿಂಕ್ ಇಟ್ ವಾಸ್ ಅ ವಂಡರ್ಫುಲ್ ಜರ್ನಿ. ಅನುಶ್ರೀ, ಚಿನ್ನಪ್ರಕಾಶ್ ಮಾಸ್ಟರ್. ಒಟ್ಟಿನಲ್ಲಿ DKD ಇಸ್ ಅ ಪ್ರಾಪರ್ ಟೆಂಪಲ್, ಒಂದು ದೇವಸ್ಥಾನ. ಅದು ಎಲ್ಲರೂ ಬರ್ತಾ ಇದ್ದೀರಾ, ಅನುಭವಿಸಿ, ಕಲ್ತ್ಕೊಳ್ಳಿ, ಮೋಟಿವೇಟ್ ಮಾಡಿ. ಜನ ನಿಮ್ಗೆ ಇಷ್ಟ ಆದರೆ ನಮಗೂ ಇಷ್ಟ ಆಗಿದೆ. ಥ್ಯಾಂಕ್ ಯು. DKD ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶಿವಣ್ಣಮಾಮ ಹೇಳಿದಂಗೆ ಒಂದು ದೇವಸ್ಥಾನದ ಥರ. ಯಾಕೆ ಅಂದರೆ ಇಲ್ಲಿ ಬಂದು ವೇದಿಕೆಯಲ್ಲಿ ಡ್ಯಾನ್ಸ್ ಮಾಡುವಂಥ ವ್ಯಕ್ತಿಗಳಿಂದ ಹಿಡಿದು ವೇದಿಕೆ ಹಿಂದೆ ಅಂದರೆ ಕ್ಯಾಮ್ರಾ ಹಿಂದೆ ಕೆಲಸ ಮಾಡುವಂಥ ಅಷ್ಟೂ ಜನ ವ್ಯಕ್ತಿಗಳು, ಏನೋ ಒಂದು ಇಲ್ಲಿ ಒಂದು ಶಕ್ತಿ ಇದೆ. ಅದು DKD ನಾವೆಲ್ಲಿ ಮಾಡಿದ್ರೆ ಅದೊಂದು ಒಳ್ಳೆಯ ಶಕ್ತಿ. ಅದನ್ನು ಅದು ಸ್ಫೂರ್ತಿ ಆಗ್ಬೋದು, ಅದೊಂದು ಚೈತನ್ಯ ಆಗ್ಬೋದು, ಏನೋ ಒಂದು ಒಳ್ಳೆ ಕಾರಣ ಇದೆ ಇದ್ರ ಹಿಂದೆ ಅಂತ ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅನ್ನೋದು ನಮ್ಮ ಜೀವನಗಳ ಜೊತೆ ಬೆರೆತು ಹೋಗಿದೆ. ಅಷ್ಟು ಖುಷಿ ಆಗುತ್ತೆ. ಅಂದರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನ ಹೊರಗಡೆ ಒಂದು ಜೀವನ ಇರುತ್ತೆ, ಒಂದು ಬದುಕಿರುತ್ತೆ, ಅಲ್ಲೇನೋ ಒಂದು ಕೆಲಸ ನಡೀತಾ ಇರುತ್ತೆ, ಇನ್ನೇನೋ ಒಂದು ಆಗ್ತಾ ಇರುತ್ತೆ. ಆದರೆ DKD ಬಂದಾಗ ಅಲ್ಲಿ ಸಿಗುವಂಥ ಒಂದು ಎನರ್ಜಿ ಇದೆಯಲ್ಲ, ಅಲ್ಲಿಂದ DKD ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಮತ್ತೆ ಒಂದು ಡೋಸ್ ಎನರ್ಜಿ ನಮಗೆ ಸಿಕ್ಕಿರುತ್ತೆ. ಯಾಕೆಂದರೆ ಇಲ್ಲಿ ಬಂದು ಡ್ಯಾನ್ಸ್ ಮಾಡುವಂಥ ಅಷ್ಟೂ ಜನ ಡ್ಯಾನ್ಸರ್ಸ್ ಆಗಿರ್ಬೋದು, ನಾನ್ ಡ್ಯಾನ್ಸರ್ಸ್ ಸೆಲೆಬ್ರಿಟೀಸ್ ಆಗಿರ್ಬೋದು, ಹೊಸ ಅವಕಾಶವನ್ನು ಪಡ್ಕೊಂಡು ಬಂದಿರುವಂಥ ಡ್ಯಾನ್ಸರ್ಸ್ ಆಗಿರ್ಬೋದು, ಎಲ್ಲ ಅವ್ರವ್ರ ಜೀವನದಲ್ಲಿ ನಡೆದಿರುವಂಥ ಯಾವ್ದಾದ್ರು ಒಂದು ಘಟನೆಯನ್ನ, ಯಾವ್ದಾದ್ರು ಒಂದು ಕ್ಷಣನ ಇಲ್ಲಿ ನೆನಪಿಸ್ಕೋತಾರೆ. ಈ ವೇದಿಕೆ ಸಿಕ್ಕಿರುವಂಥ ಒಂದು ಧನ್ಯತಾ ಭಾವವನ್ನು ನಮ್ಮ ಜೊತೆ ಹಂಚ್ಕೋತಾ ಇರ್ತಾರೆ. ಆದರೆ ನಮ್ಮ ಪುಣ್ಯ ಏನಪ್ಪ ಅಂತ ಹೇಳಿದ್ರೆ, ಇದೆಲ್ಲವನ್ನೂ ನೋಡಿ ಸ್ಟಾರ್ಡಮ್ನ ಉತ್ತುಂಗವನ್ನು ನೋಡಿ ನಮ್ಮ ಜೊತೆ ಕೂತ್ಕೊಂಡು ಅವ್ರ ಜೀವನನ, ಅವ್ರ ಅನುಭವನ ಅಷ್ಟು ಪ್ರೀತಿಯಿಂದ ಹಂಚ್ಕೊಳ್ಳೋ ಶಿವಣ್ಣಮಾಮ ನಮ್ಮ ಜೊತೆ ಇದ್ದಾಗ ನಮಗೆ ದಿನ ಒಂದು ಪಾಠದ ಥರ ಆಗುತ್ತೆ. ದಿನ ಏನಾದರೂ ಒಂದು ಕಲ್ತ್ಕೊಂಡು ಹೋಗ್ತೀವಿ, ದಿನ ಏನಾದರೂ ಒಂದು ಸ್ಫೂರ್ತಿ ನಮಗೆ ಸಿಗುತ್ತೆ. ಸೊ ಇದು ಅವ್ರು ಹೇಳೋ ಹಾಗೆ ನಾನು ಅದನ್ನೇ ಹೇಳ್ತೀನಿ. ನನಗೆ ಒಂದು ಸಿಕ್ಕಂಥ ಬಹಳ ದೊಡ್ಡ ಸದಾವಕಾಶ, ಬಹಳ ದೊಡ್ಡ ಪುಣ್ಯ. ನಾನು ಇದಕ್ಕೆ ರಾಘವೇಂದ್ರ ಹುಣಸೂರು ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಈ ಕಾರ್ಯಕ್ರಮನ ಶುರು ಮಾಡಿ ಹಂತದಿಂದ ಹಂತಕ್ಕೆ ಇದನ್ನು ಹೇಗೆ ಬೆಳೆಸ್ಬೋದು, ಅದಕ್ಕೆ ಬೆವರು ರಕ್ತ ಎಲ್ಲ ಬಸಿಯುವಂಥ ನಮ್ಮ ಕೊರಿಯೋಗ್ರಾಫರ್ಸ್ ಇದ್ದಾರೆ, ಮೆಂಟರ್ಸ್ ಇದ್ದಾರೆ, ನಮ್ಮ ಡಾನ್ಸರ್ಸ್ ಇದ್ದಾರೆ. ಅವ್ರಿಗೆ ನಾವೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇದೊಂಥರ ಬೈ ದ ಎಂಡ್ ಆಫ್ ಇಟ್ ಒಂಥರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತಾರಲ್ಲ, ಆ ಥರ ಆಗ್ಬಿಡುತ್ತೆ. ನನಗೆ ಏನಾದ್ರು ಒಂದು ಕಲ್ತಿರ್ತೀನಿ, ಏನಾದ್ರು ಒಂದು ಬೇಡದಿರೋ ಒಂದು ವಿಚಾರನ ಬಿಟ್ಟಿರ್ತೀನಿ. ಈ ಥರ ಎಲ್ಲ ವಿಚಾರ ಆಗುವಂಥ ಒಂದು ವೇದಿಕೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್. ಸಾಲದಕ್ಕೆ ಕರ್ನಾಟಕದ ಮೂಲೆ ಮೂಲೆಯಿಂದ ಪ್ರತಿಭೆಗಳು ಬರ್ತಾರೆ. ಇಲ್ಲಿಗೆ ಬಂದ ಮೇಲೆ, ಈ ವೇದಿಕೆ ಮೇಲೆ ಕಾಲಿಟ್ಟ ಮೇಲೆ ಸ್ಟಾರ್ಗಳಾಗ್ತಾರೆ. ಅಲ್ಲಿಂದ ಅವರು ಬದುಕಾಗುತ್ತೆ. ಬದುಕಂದ್ರೆ ಹೇಗಪ್ಪ, ಮುಂದಿನ ತಿಂಗಳು ಹೇಗಪ್ಪ, ಮುಂದಿನ ವಾರ ಹೇಗಪ್ಪ ಅಂತ ಯೋಚನೆ ಮಾಡ್ತಿರೋದು ಎಷ್ಟೋ ಜನ ವ್ಯಕ್ತಿತ್ವಗಳಿಗೆ ಅಲ್ಲಿಂದ ಒಂದು ಬದುಕು ಶುರು ಆಗ್ಬಿಡುತ್ತೆ. ಹಿಂದೆ ತಿರುಗಿ ನೋಡೋ ಹಾಗೆ ಇಲ್ಲ. ಅಂಥ ಒಂದು ದೊಡ್ಡ ಸ್ಫೂರ್ತಿ ಕೊಡುವಂಥ ವೇದಿಕೆ ನಮ್ಮ ಡ್ಯಾನ್ಸ್ ಕರ್ನಾಟಕ ಅಂತ ಹೇಳ್ಕೊಳ್ಳೋದು ನಮಗೆ ಬಹಳ ಖುಷಿ ಆಗುತ್ತೆ. ಆ್ಯಂಡ್ ಈ ಜಾಗದಲ್ಲಿ ಎಲ್ಲರ ಜೊತೆ ಕೂತ್ಕೊಳ್ಳುವಂಥ ಪುಣ್ಯ ನನ್ನದಾಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಸೀಸನ್ ಒಂದು ದೊಡ್ಡ ಹಿಟ್ ಮಾಡಿದ್ದಕ್ಕೆ ನಮ್ಮ ಕರ್ನಾಟಕದ ಜನತೆಗೆ ನಾವೆಲ್ಲರೂ
ಥ್ಯಾಂಕ್ ಯು ಅಂತ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಪ್ರತಿ ಸೀಸನ್ DKD ಮಾಡಿದಾಗ ಅಣ್ಣ ಹೇಳಿದ ನಿಜ, ಕೊನೆ ದಿವಸ ಶೂಟಿಂಗ್ ಮುಗಿದಾಗ ವಿ ಆರ್ ಆಲ್ ವೆರಿ ವೆರಿ ಇಮೋಷ್ನಲ್. ತುಂಬ ಒಂದು ಹೆವಿ ಹಾರ್ಟ್ ಜೊತೆ ನಾವೆಲ್ಲ ಮನೆಗೆ ಹೋಗ್ತೀವಿ. ಬಟ್ ನಾವೆಲ್ಲರೂ ಯಾವಾಗಲೂ ಕಾಯ್ತಾ ಇರ್ತೀವಿ ನೆಕ್ಸ್ಟ್ ಸೀಸನ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ದಿಸ್ ಇಸ್ ನಾಟ್ ಜಸ್ಟ್ ಅ ಬಾಂಡ್, ವಿ ಹ್ಯಾವ್ ಆಲ್ ಬಿಕಮ್ ಲೈಕ್ ಫ್ಯಾಮಿಲಿ. ನಮ್ಮ ಕಷ್ಟಗಳು, ನಮ್ಮ ನೋವುಗಳು, ನಮ್ಮ ಖುಷಿ, ನಮ್ಮ ಜೀವನ ಬಹುಶಃ ಆ ವಾರಕ್ಕೆ ಒಂದು ದಿವಸ ಬಂದು ಮೀಟ್ ಮಾಡಿದಾಗ ನಾವು ಅವ್ರ ಜೊತೆ ಒಬ್ಬರು ಬಹುಶಃ ಎಲ್ಲ ಹಂಚ್ಕೋತೀವಿ ಅನಿಸುತ್ತೆ. ಆ್ಯಂಡ್ ದ ಕೈಂಡ್ ಆಫ್ ಬಾಂಡ್ ಐ ಶೇರ್ ವಿತ್ ಅಣ್ಣ, ಮಾಸ್ಟರ್ ಜಿ, ವಿಜಯ್, ಎಸ್ಪೆಷಲಿ ಅನ್ನು, ಇಟ್ಸ್ ಬೀನ್ ಅ ಬ್ಯೂಟಿಫುಲ್ ಜರ್ನಿ. ಇದಕ್ಕೆ ಫಸ್ಟ್ ಐ ಥಿಂಕ್ ವಿ ಶುಡ್ ಆಲ್ ಥ್ಯಾಂಕ್ ರಾಘು. ಬಿಕಾಸ್ DKD ಫಸ್ಟ್ ಸೀಸನ್ ಸ್ಟಾರ್ಟ್ ಆದಾಗ ಇಟ್ ವಾಸ್ ಓನ್ಲಿ ಅರ್ಜುನ್, ನಾನು ಆ್ಯಂಡ್ ವಿಜಯ್ ಆ್ಯಂಡ್ ಅನು. ಆವಾಗ ಯುನೋ ಈ ಶೋ ಇಷ್ಟು ದೊಡ್ಡದಾಗುತ್ತೆ ಅಂತ ಅಂದ್ಕೊಂಡಿಲ್ಲ. ವಿ ಡಿಂಟ್ ಥಿಂಕ್ ದಟ್ ಯುನೋ ಇಟ್ ವಿಲ್ ಬಿಕಮ್ ಸಚ್ ಅ ಬಿಗ್ ಶೋ. ಅದಾದಮೇಲೆ ಯುನೋ ಬೈ ಗಾಡ್ಸ್ ಗ್ರೇಸ್ ಮಾಸ್ಟರ್ ಜಿ ಬಂದು ಜಾಯ್ನ್ ಆದರು. ಆ್ಯಂಡ್ ಅದಾದಮೇಲೆ ಆರ್ ಬಿಗ್ಗೆಸ್ಟ್ ಸಪೋರ್ಟ್ ಅಣ್ಣ ಬಂದು ಜಾಯ್ನ್ ಆದರು. ಆ್ಯಂಡ್ ಆಫ್ಟರ್ ದ್ಯಾಟ್ ಈ ಬಾಂಡ್ ವಾಸ್ ಈವನ್ ಮೋರ್ ಸ್ಟ್ರಾಂಗ್. ವಿ ಆಲ್ ಮಿಸ್ ಅರ್ಜುನ್ ದಿಸ್ ಸೀಸನ್, ಬಟ್ ಅವರು ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ ಅಂತಲೇ ನಾವು ಅಂದ್ಕೊಳ್ತೀವಿ. ಶೂಟಿಂಗ್ ಮಾಡ್ತೀವಿ, ಯಾವಾಗ ಶೂಟಿಂಗ್ ಮಾಡ್ತೀವಿ ಆವಾಗ. ಆಲ್ಸೋ ದಿಸ್ ವುಡ್ ಹ್ಯಾವ್ ಬೀನ್ ಸೋ ಇಂಪಾಸಿಬಲ್ ವಿದೌಟ್ ಬಾಸ್ಕಿ ಆ್ಯಂಡ್ ಹಿಸ್ ಟೀಮ್, ವಿಘ್ನೇಶ್, ಆಲ್ ಆಫ್ ದೆಮ್. ನಮ್ಮ ಡಿರೆಕ್ಟರ್, ದ ಟೀಮ್ ಬಿಹೈಂಡ್ DKD ತುಂಬ ಕಷ್ಟಪಡ್ತಾರೆ. ವಿ ಕಮ್ ಒನ್ ಡೇ ಆ್ಯಂಡ್ ಡೂ ಜಜ್ಮೆಂಟ್, ಬಟ್ ದ ಮೋಸ್ಟ್ ಎಫರ್ಟ್, ಹಾರ್ಡ್ ವರ್ಕ್ ಹಾಕೋದು ನಮ್ಮ ಕೊರಿಯೋಗ್ರಫರ್ಸ್ ಆ್ಯಂಡ್ ನಮ್ಮ ಮೆಂಟರ್ಸ್ ಮೋಹನ ಮತ್ತು ಸಂತು. ಯುನೋ ಬಹುಶಃ ಈ ಟೀಮ್ ಆಫ್ ಕೊರಿಯೋಗ್ರಫರ್ಸ್ ಇರಲಿಲ್ಲ ಅಂದರೆ ಇಷ್ಟು ಸೀಸನ್ ದೊಡ್ಡ ಹಿಟ್ ಆಗೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಯುನೋ ದಿಸ್ ಇಸ್ ನಾಟ್ ಅಬೌಟ್ ದ ಮನಿ ಅಂತ ಅಣ್ಣ ತುಂಬ ಯುನೋ ಹಿ ಸೆಡ್ ಇಟ್ ವೆರಿ ರೈಟ್ಲಿ ಅನಿಸುತ್ತೆ ನನಗೆ. ಬಿಕಾಸ್ ಇಟ್ಸ್ ಮೋರ್ ದೆನ್ ದ್ಯಾಟ್. ಈ ಒಂದು ವೇದಿಕೆ ತುಂಬ ಜನ ಡ್ಯಾನ್ಸರ್ಸ್ಗೆ ಒಂದು ಜೀವನ ಕೊಟ್ಟಿದೆ, ಕೊರಿಯೋಗ್ರಫರ್ಸ್ಗೆ ಸಿನಿಮಾಗಳಲ್ಲಿ ಆಪರ್ಚುನಿಟಿ ಕೊಟ್ಟಿದೆ. ಆ್ಯಂಡ್ ವಿ ಕಾಂಟ್ ಬಿ ಲೆಸ್ ಥ್ಯಾಂಕ್ಫುಲ್. ಇವತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಂತು ಮತ್ತು ಮೋಹನ ತುಂಬ ತುಂಬ ದೊಡ್ಡ ಕೊರಿಯೋಗ್ರಫರ್ಸ್ ಆ್ಯಂಡ್ ವಿ ಆರ್ ವೆರಿ ವೆರಿ ಪ್ರೌಡ್ ಆಫ್ ದೆಮ್. ಅದೇ ರೀತಿಯಲ್ಲಿ ದೆರ್ ಆರ್ ಬಡಿಂಗ್ ಕೊರಿಯೋಗ್ರಫರ್ಸ್, ರುದ್ರ, ರಾಹುಲ್, ಮಂಜು, all of them, Vasant, Ravi, Arun, all of them, they do such a good job. They are the main heroes of this show, and navella, you know, without them this show is nothing. So first ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಈ ಸೀಸನ್ ಸ್ವಲ್ಪ ಸ್ಪೆಷಲ್, ಯಾಕಂದರೆ ಈ ಸೀಸನಲ್ಲಿ ವಿ ಗೆಟ್ ಟು ಮೀಟ್ ರಿಯಲ್ ಹೀರೋಸ್, ರಿಯಲ್ ಆ್ಯಕ್ಟರ್ಸ್. ಲೈಕ್ ಯುನೋ ಫಾರ್ ಎಕ್ಸಾಂಪಲ್ ಆರ್ಯವರ್ಧನ್ ಗುರುಜಿ ಅಂತೂ ಯಾವತ್ತೂ ಡ್ಯಾನ್ಸ್ ಮಾಡೇ ಇಲ್ಲ, ಅವರು ಆ್ಯಕ್ಟಿಂಗೂ ಮಾಡಿಲ್ಲ. ಅವರು ಬರೀ ನಾನು ಎಲ್ಲರಿಗಿಂತ ಫೇಮಸ್ ನನಗೆ ಆರ್ಯವರ್ಧನ್ ಗುರುಜಿ ಗೊತ್ತಿದ್ದು ಡ್ಯೂರಿಂಗ್ ಲಾಕ್ಡೌನ್, ಬಿಕಾಸ್ ಅವ್ರು ಯಾವಾಗಲೂ ಜೀವನ ಕನಕ ಅನ್ನೋರು. ಬಟ್ ದ್ಯಾಟ್ ಯುನೋ ದ ಎಫರ್ಟ್ ಆರ್ಯವರ್ಧನ್ ಗುರುಜಿ ವೇದಿಕೆ ಮೇಲೆ ಹಾಕೋದು ನೋಡಿದ್ರೆ ಇಟ್ಸ್ ಕಮೆಂಡಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ನಾಟ್ ಓನ್ಲಿ ನಿಮ್, ಪ್ರತಿಯೊಬ್ಬರು, ಆಲ್ ಸ್ಪೆಷಲಿ ದ ಸೀನಿಯರ್ಸ್ like Remo ma'am and Gopi Anna and all of them, they do such a good job. They do such a good job. But ಅದು ಬಿಟ್ಟು ನಮ್ಮ ಸೀರಿಯಲ್ ಸೀರಿಯಲ್ ಮಾಡೋರು, they all our time ತೆಗೆದು ಇಲ್ಲಿ ಬಂದು ಕೆಲಸ ಮಾಡ್ತಾರೆ. We are also thankful to them. It's because of all of you this season is doing so well. So first of all, congrats to all of you. ಹಾಗೇನೆ ನಮ್ಮ ರಿಯಲ್ ಡಾನ್ಸರ್ಸ್, ಈ ಸೀಸನಲ್ಲಿ ನಮ್ಮ ರಿಯಲ್ ಡಾನ್ಸರ್ಸ್ ಸೂಪರ್ಬಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ವಿ ನೆವರ್ ಗೆಟ್ ಅನ್ ಆಪರ್ಚುನಿಟಿ ಟು ಟೆಲ್ ಯು ದಿಸ್ ಬಿಕಾಸ್ ಜಡ್ಜ್ ಆಗಿ ಕೂತ್ಕೊಂಡಾಗ ವಿ ಆರ್ ಲಿಟ್ಲಿ ಮೋರ್ ಸ್ಟ್ರಿಕ್ಟ್ ಅನಿಸುತ್ತೆ. ಬಟ್ ಆನೆಸ್ಟ್ಲಿ ದೇ ಆರ್ ದ ಲೈಫ್ ಆಫ್ ದಿಸ್ ಶೋ. ಆ್ಯಂಡ್ ಇವತ್ತು ನೀವೆಲ್ಲ ಬಂದಿದ್ದೀರಾ, ಥ್ಯಾಂಕ್ ಯು ಫಾರ್ ಮೇಕಿಂಗ್ ಇಟ್ ಹಿಯರ್. ಆ್ಯಂಡ್ ಹೋಪಿಂಗ್ ದ್ಯಾಟ್ ನಾವು ಇದೇ ಥರ ತುಂಬ ಸೀಸನ್ಗಳು, ಸಕ್ಸಸ್ಫುಲ್ ಸೀಸನ್ಗಳು DKD ಕೊಡ್ತಾ ಇರ್ತೀವಿ ವಿತ್ ಆಲ್